ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಬಂಧಿತರಾಗಿರುವ ಪಿಎಂ ಸಿಎಂ ವಜಾ ಮಸೂದೆಗೆ ವಿಪಕ್ಷ ಆಕ್ಷೇಪ. ಕೇಂದ್ರದ ಮಸೂದೆ ಸಂವಿಧಾನ ಒಕ್ಕೂಟ ವ್ಯವಸ್ಥೆ ವಿರುದ್ಧವಾಗಿದೆ. ಪ್ರತಿಪಕ್ಷಗಳ ಆರೋಪ. ಲೋಕಸಭೆಯಲ್ಲಿ ಮಸೂದೆ ಮಂಡಿಸಿದ ಅಮಿತ್ ಶಾ. ಹಣದ ಆಟಕ್ಕೆ ಕಡಿವಾಣ ಹಾಕಲು ಪ್ರಯತ್ನ. ಹಲವು ಕ್ರೀಡೆಗಳ ಉತ್ತೇಜನ. ಇ ಸ್ಪೋರ್ಟ್ ಉತ್ತೇಜನಕ್ಕೆ ಕೇಂದ್ರ ಒತ್ತು. ಶಾಶ್ವತ ಪರಿಶಿಷ್ಟ ಜಾತಿ ಆಯೋಗ ರಚನೆಗೆ ನಿರ್ಧಾರ. ಒಳ ಮೀಸಲು ವಿವಾದ ಇತಿಶ್ರೀ ಸದನದಲ್ಲಿ. ಸಹಕಾರಿ ಬ್ಯಾಂಕ್ಗಳು ಶೇಕಡಾ 20% ಠೇವಣಿ ಇಡುವ ಮಸೂದೆಗೆ ಪರಿಷತ್ನಲ್ಲಿ ಸೋಲು. ಪುನಃ ವಿಧಾನಸಭೆಯಲ್ಲಿ ಮಂಡಿಸಿ ಒಪ್ಪಿಗೆ ಪಡೆಯಲಿರುವ ಸರ್ಕಾರ. ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ ಸ್ಕೀಟ್ ಚಿನ್ನ ಗೆದ್ದ ಅನಂತಜೀತ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮಣ್ಣಿನ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿ ಪೂಜಿಸಿದರೆ ಕ್ರಿಮಿನಲ್ ಪ್ರಕರಣ. ಜಿಬಿಎ ಆಯುಕ್ತರ ಎಚ್ಚರಿಕೆ. ಕಡಿಮೆಯಾದ ಮಳೆಯಬ್ಬರ. ಮುಂದುವರೆದ ಪ್ರವಾಹ. ಬೆಳಗಾವಿ ರಾಮದುರ್ಗದಲ್ಲಿ ಸತತ ಮಳೆ. ಸೇತುವೆಗಳು ಜಲಾವೃತ. ವಿದ್ಯುತ್ ಆಯ್ತು, ಈಗ ನೀರಿಗೂ ಸ್ಮಾರ್ಟ್ ಮೀಟರ್. ಮೊದಲ ಹಂತದಲ್ಲಿ ಲಕ್ಷಾಂತರ ಲೀಟರ್ ನೀರು ಬಳಕೆಯಾಗುವ ಕಡೆ ಸ್ಮಾರ್ಟ್ ಮೀಟರ್. ಬಳಿಕ ನಗರದಾದ್ಯಂತ ಪ್ರತಿ ಮನೆಗೂ ಅಳವಡಿಕೆ. ವೀಲಿಂಗ್ ಮಾಡುವವರ ಡ್ರೈವಿಂಗ್ ಲೈಸೆನ್ಸ್ ಖಾಯಂ ರದ್ದತಿ. ಡಿಸಿ ಸೂಚನೆ. ಪುರುಷರ ಏಷ್ಯಾ ಕಪ್ ಹಾಕಿ ಭಾರತ ತಂಡ ಪ್ರಕಟ.